ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನೇನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಫಸ್ಟ್ ಕೇಳಿ ಒಬ್ಬೊಟ್ಟಿಗೆ ಕಲಸಿಟ್ಕೊಳ್ತಾ ಇದ್ದೀನಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಹಾಕಿದ್ದೀನಿ ನಾನು. ಚಿರೋಟಿ ರವೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ. ನೀವು ಆ್ಯಡ್ ಮಾಡಬೇಕಾದ್ರೆ ಓಕೆ. ಇದು ಚೆನ್ನಾಗಿ ನಾದ್ಬಿಟ್ಟು ಈಗ ಅದಕ್ಕೆ ಬರಬೇಕು ಫ್ರೆಂಡ್ಸ್. ಜಾಸ್ತಿ ಗಟ್ಟಿ ಕಳಿಸ್ಕೋಬಾರ್ದು, ಮೀಡಿಯಮಲ್ಲಿರಬೇಕು. ಇವತ್ತು ನಾನು ಏನೇನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಒಬ್ಬಟ್ಟು ಮತ್ತು ಹೆಸರುಬೇಳೆ, ಕಾಯಿ ಹಾಲು, ಕಾಳುಗೊಜ್ಜು. ಬೇಳೆ ಇವೆಲ್ಲ ಹೇಗೆ ಮಾಡೋದು ಅಂತ ಒಂದ್ಸಲಿ ನೋಡ್ಕೊಂಬರೋಣ. ಫಸ್ಟ್ಗೆ ಬೇಳೆ ಬೇಯಿಸ್ಕೊಂಡು ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ. ರುಬ್ಬೇಕಿದು, ರುಬ್ಬೋದಕ್ಕೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಬೇಯಿಸಿಟ್ಕೊಂಡಿರೋದು, ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಮತ್ತು ತೆಂಗಿನಕಾಯಿ ತುರಿ. ನಿಮ್ಮ ಕ್ವಾಂಟಿಟಿ, ನಿಮ್ಮ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ನಾವು 6 ಮೆಂಬರ್ಸ್ ಇದ್ದು ಆಲ್ರೆಡಿ ಎಲ್ಲ ಇದು ರುಬ್ಬಿರೋದು ಎತ್ಕೊತಾ ಇದ್ದೀನಿ. ಇದಾದಮೇಲೆ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ ಕಾಯಿ ತುರಿ 1 ಕಪ್ಪು, ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನೂ ತೊಗೊತೀನಿ. 1 ಕಪ್ ಬೆಲ್ಲ ಎರಡನ್ನೂ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು 3-4 ಏಲಕ್ಕಿ ಹಾಕಿ ರುಬ್ಕೊಂಬಿಡೋಣ. ಬನ್ನಿ ಫ್ರೆಂಡ್ಸ್, ಇದು ರುಬ್ಬಿದಾದಮೇಲೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಮಳ್ಳಬೇಕು, ಅಂದರೆ ಒಂದು ಕುದಿ ಬರಬೇಕಿದು, ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಕುದಿ ಬಂದರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿದೆ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ನಿಮಗೆ ಮೀಡಿಯಮಲ್ಲಿದ್ದರೆ ಮೀಡಿಯಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಮೀಡಿಯಮಲ್ಲಿ ಬೇಕು, ನಾನು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದು ಆಫ್ ಮಾಡ್ತಿದ್ದೀನಿ. ಇವಾಗ ರೆಡಿಯಾಗಿದೆ. ಇವಾಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು, ಕೊಯ್ದಿಟ್ಕೊಳ್ಳೋಂಥ ಈರುಳ್ಳಿ, ಹಾಗೆ ಸ್ವಲ್ಪ 2 ಕರ್ಬೇವಿನ ಸೊಪ್ಪು. ಇದನ್ನು ಹುರ್ಕೊಬೇಕು. ಬನ್ನಿ ಫ್ರೆಂಡ್ಸ್, ಇದನ್ನು ಹುರ್ಕೊಳ್ಳೋಣ. ಫಸ್ಟ್ಗೆ ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪಾಗಲಿ ಈರುಳ್ಳಿ. ಅದು ಕೆಂಪಾಗ್ತಿದ್ದಂಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ನಾನು 2 ಗೆಡ್ಡೆ ತೊಗೊಂಡಿದ್ದೀನಿ, ಅದು ಸಣ್ಣದದು 2 ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ಜೀರಿಗೆ ಹಾಕ್ಕೊಬೇಕು. ಜೀರಿಗೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜೀರಿಗೆ ಹಾಕಿದ್ರೆ ಸಾಂಬಾರಿಗೆ ಚೆನ್ನಾಗಿದೆ. ಒಬ್ಬಟ್ಟು ಸಾರು ಇದು ತುಂಬ ಚೆನ್ನಾಗಿರುತ್ತೆ. ನಾವು ಇದು ಜೀರಿಗೆ ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರೋದು. ಹಾಗೆ ಒಂದು ಲೆಮನ್ ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾವಿವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಆದಮೇಲೆ ಲೈಟಾಗಿ ಇದು ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದಾಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಬೇಳೆ, ಅದನ್ನು 1/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ ಖಾರಕ್ಕೆ. ಇಷ್ಟೇ ಫ್ರೆಂಡ್ಸ್. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಇದೆಲ್ಲ ಮಿಕ್ಸ್ ಮಾಡಿ ತಣ್ಣಗಾಗೋವರೆಗೂ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣಗಾಗಿದೆ. ಈಗ ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಒಬ್ಬಟ್ಟು ತಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್, ಇದನ್ನು ಈಗ ರುಬ್ಕೊಂಬರೋಣ. ರುಬ್ಬಿದಾಗಿದೆ. ಒಗ್ಗರಣೆ ಹಾಕ್ಬಿಡೋಣ. ಮೊದಲಿಗೆ ಒಂದು ಕಡಾಯಿ ಇಕ್ಕಿ ಅದಕ್ಕೆ ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ಆಯಿಲ್, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ರುಬ್ಬಿರೋದನ್ನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದು ರುಬ್ಬಿರೋದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಯಾವುದಕ್ಕೆ ಬೇಕಾ ಅದಕ್ಕೆ ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಬೋದು. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿ ಬೇಕಂದರೆ ಗಟ್ಟಿಗೆ. ಒಬ್ಬಟ್ಟು ಸಾಂಬಾರು ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಒಬ್ಬಟ್ಟು ತಟ್ಟೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ ಹಚ್ಚಿದ್ದೀನಿ. ಒಂದೊಂದೇ ಸುಟ್ಬಿಟ್ಟು ಈಗ ಎಡೆ ಬೇರೆ ಮಾಡಬೇಕು. ಟೈಮ್ ಆಗ್ತಿದೆ. ಎಷ್ಟು ಬೇಗ ಕೆಲಸ ಮಾಡಿದ್ರು ಕೆಲಸನೇ ಮುಗಿಯೋಲ್ಲ.
ಟೈಮೇ ಸಾಕಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಿದೆ. ಎಲ್ಲೂ ಒಂದು ಸ್ವಲ್ಪನೂ ಕೀಳ್ತಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಬಾಳೆ ಎಲೆ ತಟ್ಟೋದೇ ಒಂಥರ ಮಜಾ ಅಲ್ವಾ? ಯಾರಿಗೆಲ್ಲ ಬಾಳೆ ಎಲೆ ತಟ್ಟೋಕ್ಕೆ ಇಷ್ಟ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿದೆ. ಇದು ಎಲ್ಲ ಒಬ್ಬಟ್ಟೆ ಒಂದೊಂದು ಆ ಕಡೆ ಬಾಳೆಲೆ ಹಾಕ್ಬಿಟ್ಟು ಒಂದೊಂದೇ ಸುಟ್ಟು ಆ ಕಡೆ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈಗ ಸಾಂಬಾರು ರೆಡಿಯಾಗಿದೆ, ಕಾಯಲ್ಲಿ ರೆಡಿಯಾಗಿದೆ, ರೈಸು ರೆಡಿಯಾಗಿದೆ, ಹೆಸರುಬೇಳೆನೂ ರೆಡಿಯಾಗಿದೆ. ಕಾಳುಳ್ಳಿ ಮಾಡಿಲ್ಲ, ಸಾಯಂಕಾಲ ಮಾಡ್ತೀನಿ. ಅದಕ್ಕೆ ಬಾಳೆಕಾಯಿ ತಂದಿರಲಿಲ್ಲ, ಅದೊಂದು ಮಿಸ್ ಆಗ್ತಿದೆ. ಇವಾಗ ಇನ್ನೊಂದು ಸಲ ಮಾಡಿದಾಗ ರೆಸಿಪಿ ತೋರಿಸ್ತೀನಿ ನಿಮಗೆ. ಇವಾಗ ಇಷ್ಟೇ ಫ್ರೆಂಡ್ಸ್, ಇದಾಯಿತು. ಇದು ಮಾಡಿ ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಯಿತು. ಮಾವ ತೋಟದ ಹತ್ರ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲಿ ಪೂಜೆ ಮಾಡ್ಕೊಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಇವಾಗ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟು ಬರ್ತಿದ್ದಂಗೆ ಪೂಜೆ ಮಾಡಿ ಎಲ್ಲರೂ ಊಟ ಮಾಡೋದೆ. ಓಕೆ ನೋಡಿ, ಒಬ್ಬಟ್ಟೆಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು, ಕಾಯಲ್ಲಿ ಹೆಸರುಬೇಳೆ ಆಗಿದೆ ಫ್ರೆಂಡ್ಸ್. ನಮ್ಮನೆ ಪೂಜೆ ಈ ಥರ ಸಿಂಪಲ್ಲಾಗಿದೆ. ನಿಮ್ಮ ಮನೆಗೆ ಪೂಜೆ ಚೆನ್ನಾಗಾಗಿದೆ ಅನ್ಕೋತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.